ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಫ್ರೆಂಡ್ಸ್. ಭಾನುವಾರದಿಂದ ಗುರುವಾರದವರೆಗೂ ನಮ್ಮನೆ ವಾತಾವರಣನೇ ಸರಿ ಇಲ್ಲ. ಎಲ್ಲರೂ ಸೊಪ್ಪಿಗೆ ಸರಿಯಾಗಿ ಊಟ ಮಾಡ್ದಿರಾ, ಟಾಮು ಸಹ ಊಟ ಮಾಡ್ದಿರಾ. ಒಂಥರ ಬೇಜಾರಲ್ಲೈತೆ ವಾತಾವರಣ. ಯಾಕಂತ ಗೊತ್ತಲ್ಲ ಫ್ರೆಂಡ್ಸ್, ಒಂದೇ ಒಂದು ಸಣ್ಣ ನಾನು ಮಾಡಿದ ಮಿಸ್ಟೇಕಿಂದ ಹಿಂಗಾಯಿತು. ಅದಕ್ಕೆ ನಾನು ದೇವ್ರನ್ನ ಕೇಳ್ಕೊತಾ ಇದ್ದೀನಿ, ಆ ಥರ ಒಂದು 1000 ಮರಿನ ಸಾಕೋ ಶಕ್ತಿ ನನಗೆ ದೇವರೇ ಕೊಟ್ಬಿಡಪ್ಪ ಅಂತ. ಆಗ್ಲಾದರೂ ನಾನು ಮಾಡಿರೋ ಮಿಸ್ಟೇಕ್ ಸರಿ ಆಗಲ್ಲ, ಅದು ಸರಿಯಾಗಲ್ಲ ಲೈಫ್ ಲಾಂಗು. ಒಂದು ಹೆಣ್ಮಕ್ಳು ಜಾಸ್ತಿ ಮನೇಲಿ ಜಗಳ ಮಾಡ್ತಾ ಬಡ ಬಡ ಮಾತಾಡ್ತಾನೂ ಇರಬಾರ್ದು, ಆವಾಗಲೂ ಮನೆ ವಾತಾವರಣ ನೆಮ್ಮದಿ ಇರಲ್ಲ. ಇನ್ನೊಂದು ತೀರಾ ಸಪ್ಪಗೂ ಕೂತ್ಕೋಬಾರ್ದು ಒಂದು ಕಡೆ, ಆವಾಗಲೂ ಮನೆ ವಾತಾವರಣ ಚೆನ್ನಾಗಿರಲ್ಲ. ಅದಕ್ಕೆ ಇನ್ಮೇಲೆ ಈ ಬೇಡ, ಬೇಜಾರಲ್ಲಿ ಇರೋದೆಲ್ಲ ಬೇಡ. ಗೊತ್ತಾಯಿತು, ಒಂದು ಮರಿ ತಗೊಬಂದ್ಮೇಲೆ 3 ತಿಂಗಳವರೆಗೂ ಕಟ್ಟಾಕ್ಬಿಟ್ಟು ನೋಡ್ಕೋಬೇಕು. ಆವಾಗ ಮನೆಯಿಂದ ಆಚೆ ಹೋಗೋಕೆ ಅವ್ರಿಗೆ ಮನಸ್ಸು ಬರಲ್ಲ. ಅಭ್ಯಾಸ ಆಗ್ಬಿಡ್ತೈತೆ ಮನೆ ಹತ್ರನೇ ಇರೋದು ಅಂತ. ಅವ್ರು ಕಟ್ಟಾಕಿದ್ರೆ ಹಿಂಸೆ ಆಗ್ತೈತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಯಾಮಾರಿದೆ. ಇನ್ನೊಂದು ಅಷ್ಟು ಮರಿಗಳನ್ನ ಸಾಕಬೇಕು ನಾನು, ಅಷ್ಟು ದೇವ್ರು ನನಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಂಡು ಇನ್ಮೇಲೆ ಫುಲ್ ಜೋಶಾಗಿ ಮೊದಲು ಹೆಂಗೆ ವೀಡಿಯೋ ಮಾಡ್ತಿದ್ದೆ ಹಂಗೆ ವೀಡಿಯೋ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್. ಇಲ್ಲಾಂದರೆ ನನ್ನ ಹೆಲ್ತು ಹಾಳಾಗ್ತಾ ಐತೆ ಆಲ್ರೆಡಿ. ಒಂದೇ ಕಡೆ ಕುತ್ಕೊಂಡು ಊಟ ತಿಂಡಿ ನಿದ್ದೆ ಏನು ಇಲ್ದಿರಾ. ಅದಕ್ಕೆ ಇವತ್ತು ಫ್ರೆಶ್ಶಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ವಾಕಿಂಗ್ ಬಂದಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೆನಪಾಯಿತು, ಇನ್ಮೇಲೆ ಜೋಶಾಗಿ ವೀಡಿಯೋ ಸ್ಟಾರ್ಟ್ ಮಾಡಬೇಕು, ಬೇಜಾರಲ್ಲಿ ಮಾಡಬಾರ್ದು, ಇನ್ಮೇಲೆ ಬೇಜಾರು ಇರಬಾರ್ದು ಅಂತ ಶಿವಾಗೆ ಒಂದು ಬಂಪರ್ ಆಫರ್ ಕೊಡಬೇಕು ಅಂತಿದ್ದೀನಿ. ಫುಲ್ ಡೇ ಶಿವಾಗೆ ನೀನು ಇನ್ನೊಂದು ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಗಾಗ ತಲೆಕೆಟ್ಟಂಗೆ ಕೇಳ್ತಾನೆ ಇರ್ತೀನಿ ಫ್ರೆಂಡ್ಸ್, ಮಾಡೋ ಕೆಲಸ ಇಲ್ದಾಗ ಮನೇಲಿ. ನೀನು ಇನ್ನೊಂದು ಮದುವೆ ಮಾಡ್ಕೊ, ಹೆಂಗಿರ್ತೈತೆ ನೋಡೋಣ, ಚೆನ್ನಾಗಿರ್ತೈತಾ, ನನಗೆ ಮನೆ ಕೆಲಸಕ್ಕೆ ಹೆಲ್ಪ್ ಆಗ್ತಿದೆ, ಹಿಂಗೆಲ್ಲ ಸುಮ್ಮನೆ ಹೇಳ್ತಾ ಇರ್ತೀನಿ. ಅಂದ್ಬಿಟ್ರೆ ಆಮೇಲೆ ನಡೆಯೋದೇ ಬೇರೆ ಅಲ್ಲ. ಮದುವೆ ಮಾಡಲ್ಲ, ಮಾರಿ ಹಬ್ಬನೇ ಮಾಡ್ತೀನಿ. ಇವಾಗ ರಿಯಾಕ್ಷನು ಫುಲ್ ಡೇ ಬಲವಂತ ಮಾಡಿದ್ರೆ ಹೆಂಗಿರ್ತೈತೆ ಬನ್ನಿ ಫ್ರೆಂಡ್ಸ್, ಫ್ರೆಶ್ ಆಗಿಬಿಟ್ಟು ನೋಡುವ. ಟಾಮು ಜೋಶಾಗಿ ಒಂದು ಆಯ್ ಹೇಳು ನಮ್ಮ ಫ್ರೆಂಡ್ಸ್ಗೆ. ಫುಲ್ ಜೋಶಾಗಿರೋಣ ಇನ್ಮೇಲೆ. ಇನ್ನೊಂದು ಮದುವೆ ಮಾಡೋಣ ಬಪ್ಪ. ರೆಡಿ ನೀನು ಮದುವೆ ಮಾಡೋಕ್ಕೆ ಶಿವಾಗೆ? ಇವನೇನು ಖುಷಿಯಿಂದ ಮಾಡ್ತಾನೆ, ಬೇಕಾದ್ರೆ ಇವನೇ ಹೆಣ್ಣು ಹುಡ್ಕೊಬಂದು ಕಟ್ಬಿಡ್ತಾನೆ ಅತ್ತಾಗೆ. ಸರಿ ಬಾ ಹೋಗೋಣ. ಕ್ಯಾಮ್ರಾನ ಮುಚ್ಚಿಟ್ಬಿಟ್ಟು ಮಾಡಲ್ಲ ಫ್ರೆಂಡ್ಸ್. ಅವಾಗ ಸುತ್ತಮುತ್ತ ನೋಡಿ ಫ್ರಾಂಕ್ ಮಾಡ್ತಾವಳೆ ಅಂತ ಅನ್ಕೋತಿದ್ದೆ. ಕ್ಯಾಮ್ರಾ ಮುಂದೆನೇ ನನ್ನ ವೀಡಿಯೋದಲ್ಲೂ ಫ್ರೆಂಡ್ಸ್ ಈ ಥರ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಫುಲ್ಲು ಸೀರಿಯಸ್ ಆಗಿ ಮುಖ ಎಲ್ಲ ಮಾಡಿಕೊಂಡು ಮಾತಾಡೋದು, ಅದೆಲ್ಲ ಶಿವ ರಿಯಾಕ್ಷನ್ ಹೆಂಗಿರ್ತೈತೆ ನೋಡೋಣ. ಯಾರೆಲ್ಲ ವೀಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ ಫ್ರೆಂಡ್. ಡೈಲಿ ವೀಡಿಯೋ ನೋಡಿ ಕಮೆಂಟ್ ಮಾಡ್ತಾರೆ ಎಲ್ಲರಿಗೂ, ಥ್ಯಾಂಕ್ ಯು ಸೊ ಮಚ್. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಹಿಂದಿ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಎತ್ತಿದ್ಯಪ್ಪ? ಗುಡ್ ಮಾರ್ನಿಂಗ್ ಶಿವಕುಮಾರ್. ಕಿತ್ತೋಗಿರೋ ಇಂಗ್ಲೀಷ್ಗೆ ನಾನು ಎಕಡ ತುರ್ಕ. ನಾನೊಂದು ದೊಡ್ಡ ನಿರ್ಧಾರ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಯಾಕೋ ಗೊತ್ತಿಲ್ಲ, ನನಗೂ ಶಿವಾಗೆ ಅಡ್ಜಸ್ಟ್ ಆಗಲ್ಲ. ನಾನಿದ್ರೆ ಶಿವಾಗ ತುಂಬ ಕಷ್ಟ. ಅದಕ್ಕೆ ಶಿವಾಗಿ ಇನ್ನೊಂದು ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮದುವೆ ಆದಾಗಿಂದ ನೀನು ನೋಡ್ತಾನೆ ಇದೆಯಲ್ಲ, ಏನು ವಿಡಿಯೋ ಮಾಡ್ತೀನಿ ಫ್ರಾಂಕ್ ಅಂತ ಅನ್ಕೋತಾ ಇದೆಯಾ? ಅಲ್ಲ, ನಿನ್ನ ಇನ್ನೊಂದು ಮದುವೆ ಮಾಡಿದ್ಮೇಲೆ ವಿಡಿಯೋ ಮಾಡೋದಿರ್ತೈತೆ. ಆಮೇಲೆ ಆದ್ರೂ ಕೇಳ್ತಾ ಇರ್ತಾನೆ, ಶಿವಣ್ಣ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತೆಲ್ಲ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ. ನನ್ನ ಮದುವೆ ಆದಾಗಿಂದ ನಿಮ್ಗೆ ಬರೀ ಕಷ್ಟಗಳೇ, ಸುಮ್ಮನೆ ಬೇಜಾರು ಏನಾದರೂ ಒಂದು ಆಗ್ತಾ ಇರ್ತೈತೆ. ಮತ್ತೆ ನಿನ್ಗೆ ವರದಕ್ಷಿಣೆ ಅದು ಇದು ಏನು ಸಿಗ್ಲಿಲ್ಲ. ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಬೈಕು, ವರದಕ್ಷಿಣೆ, ಚೈನು. ಏನು ಕಪಾಳ ಸೀಸ್ತೀಯಪ್ಪಿ? ಅದಕ್ಕೆ ನಾನು ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ, ಅವ್ರ ಕಡೆ ಹೆಣ್ಣು ಗಿಣ್ಣು ಇದ್ರೆ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈಟ್ ಎಲ್ಲ ಇಲ್ಬೇಕು. ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನಿಂಗೊಂದು ಸಪೋರ್ಟ್ ಇರ್ತೈತೆ ತಾನೆ, ಇನ್ನೊಂದು ಫ್ಯಾಮಿಲಿ ಸಪೋರ್ಟಿಗೆ ಬರ್ತೈತೆ. ನಿಮ್ಮ ಕಡೆನೂ ಹೆಣ್ಣಿದ್ರೆ ಹೇಳಿ ಫ್ರೆಂಡ್ಸ್. ಅಪ್ಪಿ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ಗೆ. ಏನೋ ಮಾಡೋಲ್ಲ, ಹುಡುಗಿ ಹೆಂಗಿರ್ಬೇಕು ಅಂತ ಹೇಳು. ಹೇಳಪ್ಪಿ. ಇವಾಗ ನಾವು ನಮ್ಮ ಫ್ರೆಂಡ್ಸಿಗೆ ಬೇಜಾರಾಗ್ತಿತ್ತು ಪದೇ ಪದೇ, ಅವ್ರು ಹೆಣ್ಣು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀನೇನಾರು ಹೇಳಿದ್ರೆ ಅವ್ರ ಕಡೆ ಹೆಣ್ಣಿದ್ರೆ ಹೇಳ್ತಾರೆ. ಹೇಳು. ಅಲ್ಲ ಹೋಗೋದಲ್ಲ, ಹೆಂಗಿರ್ಬೇಕು, ಹೈಟು ಕಲರು ಅದು ಹೇಳ್ಬಿಡು ಫಸ್ಟು. ಹೆಂಗಿದ್ರು ಓಕೆನಾ? ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಹೇಳು, ಬೇಗ ಹೇಳು. ನಮ್ಗೆ ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ವಿಚಾರಿಸ್ಬೇಕು. ಮ್ಯಾಟ್ರಿಮೋನಿ ಸೈಟಲ್ಲಿ ನೀನು ಫೋಟೋ ಹಾಕ್ಬೇಕು. ಹುಡುಗಿ ಒಂದು MBBS ಮುಗಿಸಿದ್ರೆ, ಡಿಗ್ರಿ ಆ ಥರ ಡಿಗ್ರಿ ಮಾಡಿದ್ರೆ ಸಾಕಾ? ನನ್ ಬಿಟ್ಬಿಡು, ನನ್ನ ಪಾಡಂಗ್ ನನ್ನ. ಹುಡುಗಿ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾ? ಮನೇಲಿ ಎತ್ಕೋಬೇಕಾ? ಆಗಪ್ಪಿ, ಸೀರಿಯಸ್ ಆಗಿ ಮ್ಯಾಟ್ರ್ ನಡೀತಿರೋದು ಇಲ್ಲಿ. ಓಕೆ ಫ್ರೆಂಡ್ಸ್, ಶಿವನ್ ನಾಚ್ಕೋತೈತೆ ಅಷ್ಟೇ. ಅದು ಸುಮ್ಮನೆ ಮದುವೆ ಇಷ್ಟ ಇಲ್ದಿರೋ ಥರ ರಿಯಾಕ್ಷನ್ ಕೊಡ್ತೈತೆ ಅಷ್ಟೇ. ನೀವು ನೋಡ್ರಿ ಫ್ರೆಂಡ್ಸ್, ಹುಡುಗಿ ಶಿವಾಗೆ ಕಿವಿ ತನಕ ಇಟ್ಟಿರಬೇಕು.
ಜಾಸ್ತಿ ಸಣ್ಣನೇ ಇರಬೇಕು ಫ್ರೆಂಡ್ಸ್, ನಂತರ ಬೇಡ, ಬೆಳ್ಳಗೆ ಇರಬೇಕು. ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿದ್ರೆ ಮುಂದೆ ಯಾವ್ದಾರು ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಶಿವಾಗೆ ದುಡ್ಡು ತಂದು ಕೊಡೋ ಥರ ಇರಬೇಕು. ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಮತ್ತೆ ಸೈಲೆಂಟ್ ಆಗಿರ್ಬೇಕು, ನಂತರ ಎಲ್ಲ ಇರೋಕೆ ಹೋಗ್ಬಾರ್ದು. ಇಷ್ಟು ಹೇಳಿದ್ದೀನಪ್ಪ, ಇಷ್ಟು ಸಾಕ್ತಾನೆ ನಿನಗೆ? ನೀನು ಮಾಡು ಅಂದರೆ ನಾನು ರೆಡಿ. ಹಂಗಾದ್ರೆ ರೆಡಿಯಾಗಿದೆಯಾ? ರೆಡಿಯಾಗಿದೆಯಾ? ನೀವೇನು ಚಿಂತೆ ಮಾಡಬೇಡಿ, ಚಿನ್ನದ ಬೆಲೆ ಇಳಿದ ಮೇಲೆ ನೀವು ಮದುವೆ ಮಾಡೋದು. ಒಳಗಡೆ ಆಸೆ ಇದ್ರು ಮುಚ್ಚಿಕೊಬೇಡಪ್ಪ. ನಾನೇನೋ ಜಗಳ ಮಾಡ್ತೀನಿ ಅಂತ ತಾನೇ ನೀನು? ನಮ್ಗೆ ಯಾವ ಆಸೆ ಇಲ್ಲ, ಹಾಂ ಅಷ್ಟೇ ಆಸೆ ಪಾಸ್ ಮಾಡೈತಿ. ನೋಡ್ರಂಗೆ ಕಂಡನೆ ಏನೋ ಒಳಗೊಳಗೆ ನಗ್ತಾ ಇದೆಯಾ, ಮೇಲೆ ಸುಮ್ಮನೆ ಇದೆಯಾ? ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, 3-4 ವರ್ಷದಿಂದ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ತುಂಬ ಒಳ್ಳೆ ಹುಡುಗ, ಕೇಳಿದೆಲ್ಲ ತಂದು ಕೊಡ್ತಿದ್ದೆ, ಚೆನ್ನಾಗಿ ನೋಡ್ಕೊತಿದ್ದೆ. ಇಷ್ಟೆಲ್ಲ ಕ್ವಾಲಿಟೀಸ್ ನಾನು ಹೇಳಂಗಿಲ್ಲ, ನಿಮ್ಗೆ ಗೊತ್ತಲ್ಲ ಫ್ರೆಂಡ್ಸ್. ಶಿವಣ್ಣಂಗೆ ಸೂಟ್ ಆಗೋ ಹುಡುಗಿನ ನೀವೇ ಹುಡ್ಕೊಡಿ ಫ್ರೆಂಡ್ಸ್. ಟೀ ಮಾಡ್ತೀನಿ, ಕುಡಿತೀಯಾ? ನೆನೆ ಹಾಲು ತಂದಿದ್ದಲ್ಲ, ಹಾಲು ಐತೆ. ಸರಿ. ಮತ್ತೆ ಇವಾಗ ನೋಡೋ ಹುಡುಗಿಗೆ ಟೀ ಮಾಡ್ಬೇಕು ಬರ್ಬೇಕಾ ಇಲ್ಲ? ಇವಾಗ ಅಲ್ಲಿ ಇರೋದೇ ನಮ್ಗೆ ಸಾಕು. ಅದಕ್ಕೆ ನನ್ನ ಸವಾಸ ಸಾಕು, ಹೊಸ ಹುಡುಗಿ ಸವಾಸ ಬೇಕು. ಬೆಟ್ಟಿ ಕೊಡಿತೀನಿ, ಮಾದೇಶ್ವರ ಬೆಟ್ಟಕ್ಕೆ. ಮಾದೇಶ್ವರ ಬೆಟ್ಟಕ್ಕೆ ಅಲ್ಲಿ ಹೆಣ್ಣು ಹುಡುಕ್ತೀಯಾ? ಅಲ್ಲೇ ಉಳ್ಕಲ್ಲ, ದೇವಸ್ಥಾನದಲ್ಲಿ ಹೆಣ್ಣು ಹುಡುಕ್ತೀಯಾ? ಯಾರು ಬೇಡ. ಹೋಗ್ಲಿ, ಇವಾಗ ಟೀ ಹೆಂಗಿರ್ಬೇಕು? ಟೀ ಸ್ವಲ್ಪ ಟೇಸ್ಟ್ ಆಗಿರಲಿ. ಮಸಾಲೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದು ಮಾಡ್ಲಾ? ಶುಂಠಿ ಹಾಕಕ್ಕೆ. ಶುಂಠಿ ಹಾಕಿ ಲವಂಗ ಹಾಕಿ ಏಲಕ್ಕಿ ಹಾಕ್ತೀನಿ. ಹುಡುಗಿ ಹೆಂಗಿರ್ಬೇಕು? ಟಾಮು, ನಿಂಗೆ ಹೆಂಗಿರ್ಬೇಕು ಹುಡುಗಿ ಹೇಳು? ರೆಡ್ ಲೇಬಲ್ ಹಾಕಿ ಟೀ ಮಾಡಿದ್ರೆ ಸೂಪರ್ ಆಗಿರ್ತೈತೆ. ನಾನು ಆಲೂ ಟೀ ಪುಡಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ಫ್ರೆಂಡ್ಸ್. 1 ಏಲಕ್ಕಿ, 2 ಲವಂಗ, 1 ಇಂಚ್ ಶುಂಠಿ, ಇವಿಷ್ಟು ಹಾಕ್ರಿ, ಮಸಾಲ ಟೀ ರೆಡಿ ಆಗ್ತೈತೆ ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಇರ್ತೈತೆ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ನಾನು ಟೀ ಇಷ್ಟಪಡಲ್ಲ, ಕುಡಿಬೇಕು ಅಂದ್ರೆ ಹಿಂಗೆ ಮಾಡೋದು. ಇಲ್ಲಿ 2 ಲವಂಗ, 1 ಏಲಕ್ಕಿ ಫ್ರೆಂಡ್ಸ್. ಬರ್ನಲ್ ಸಿಕ್ತು. ಹೇಳೋದು ಮರ್ತಲ್ಲ ಫ್ರೆಂಡ್ಸ್, ಮೊನ್ನೆ 2 ದಿನ ಒಲೆಯಲ್ಲಿ ಅಡುಗೆ ಮಾಡಿದ್ನಲ್ಲ, ನನ್ನ ಪಾಡ್ ನಾಯಿ ಪಾಡ್ ನೋಡ್ಲಾರ್ದಿನ ಶಿವ ಲೋಕಲಲ್ಲಿ ಸಿಲಿಂಡರ್ ತಗೊಬಂತು ಫ್ರೆಂಡ್ಸ್. ಪಾಪ ಹುಡುಕಿ ತಡ್ಕಿ ನಮ್ಮ ಅದು ಬೇರೆಯವ್ರ ಮನೇಲಿ ಇತ್ತು ಸ್ಟಾಕ್ ಆಗಿ, ಅವ್ರ ಹತ್ರ ಕೇಳಿ ಫೋರ್ಸ್ ಮಾಡಿ ಪಾಪ ಈಸ್ಕೊಡ್ತು. ಚಿನ್ನದಂತ ಹುಡುಗ ಫ್ರೆಂಡ್ಸ್, ನೆನ್ನೆ ಶಿವ ಪಡ್ಡು ಇಷ್ಟಪಟ್ಟಿತ್ತು, ಮೊನ್ನೆ ಮಾಡೋಣ ಅಂದ್ಬಿಟ್ಟು ಎಲ್ಲ ನೆನೆಸ್ದೆ ಫ್ರೆಂಡ್ಸ್. ನೆನ್ನೆ ಮಧ್ಯಾಹ್ನ ನೆನೆಸ್ದೆ, ರಾತ್ರಿ ಯಾವುದೋ ಯೋಚನೆಯಲ್ಲಿ ಟೆನ್ಷನಲ್ಲಿ ಮರ್ತುಬಿಟ್ಟೆ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಅವಲಕ್ಕಿ ಎಲ್ಲ ನೆನೆಸಿದ್ದೀನಿ. ಸ್ಮೆಲ್ ಒಂದು ಸ್ವಲ್ಪ ಬರ್ತೈತೆ, ತೊಳೆದ್ಬಿಟ್ಟು ಇದನ್ನೇ ರುಬ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡ್ರಿ, ಇತ್ತೀಚೆಗೆ ಮರವು ಸ್ಟಾರ್ಟ್ ಆಗೈತೆ, ಅದಕ್ಕೆ ಇನ್ನೊಂದು ಮದುವೆ ಪ್ಲ್ಯಾನ್ ಮಾಡ್ತಿರೋದು ನಾನು. ನಾಳೆ ಪಡ್ಡು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ರುಬ್ಬೋದೇ ಮಾಡ್ತೆ ರಾತ್ರಿ, ಅದಕ್ಕೆ ಇನ್ನೊಂದು ಮದುವೆ ಪ್ಲ್ಯಾನ್ ಮಾಡ್ತಿರೋದು. ಪಡ್ಡು ಹೆಂಗೆ ಮಾಡ್ಬೇಕಪ್ಪ ನೆಕ್ಸ್ಟ್ ಹುಡುಗಿ? ಅಲ್ಲ, ಮದುವೆಗೆ ಬರೋ ಹುಡುಗಿ ನೆಕ್ಸ್ಟು. ಮದುವೆ ಆಗಲ್ಲ, ನಾನು ದೇವಸ್ಥಾನ ಹೊಡಿತೀನಿ. ಮನ್ಸಲ್ಲಿ ಆಸೆ ಇದ್ರು ಮುಚ್ಚಿಕ್ಕೋಬೇಡ. ನನಗೆ ಕಣ್ಣಲ್ಲೆಲ್ಲ ಗೊತ್ತಾಗ್ತಿದೆ ನೋಡಿ, ಕಣ್ಣು ಮದುವೆ ಬೇಕು 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 ಅಂತಿದ್ದೆ. ನಾನು ಜಗಳ ಮಾಡ್ತೀನಿ ಅಂತ ತಾನೇ? ಏನಿಲ್ಲ ಪಿ, ನೋಡು ನಾನು ಎಷ್ಟು ಸೀರಿಯಸ್ ಆಗಿ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದೀನಿ. ರಾಮ ಅಲ್ಲ, ಅಯ್ಯೋ ಹುಡುಗಿ. ಈ ಥರ ಘಮ ಘಮ ಅನ್ಬೇಕು, ಶುಂಠಿ, ಏಲಕ್ಕಿ, ಲವಂಗ, ಹಾಲು, ಟೀ ಪುಡಿ ಎಲ್ಲ. ಈಗ ಸಕ್ಕರೆ ಹಾಕುವ ಸಮಯ. ಸಕ್ಕರೆ ಒಳಗೆ ಲವಂಗ ಹಾಕಿದ್ದೀನಿ, ಇರುವೆಗಳು ಬರಬಾರ್ದು ಅಂತ ಅಂದ್ಬಿಟ್ಟು. ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಇಷ್ಟೇ ಸಾಕು ಅನ್ಕೋತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಕುದಿಸಿ ಇಬ್ರಿಗೂ ಅರ್ಧ ಗ್ಲಾಸ್ ಮಾಡ್ತೀನಿ ಫ್ರೆಂಡ್ಸ್. ಪಾಯಸ ಥರ ಮಾಡಿಬಿಡ್ತೀನಿ ಖಾಲಿ ಟ್ರಾಲಲ್ಲಿ. ನಾನು ಮಾಡೋದೇ ಇಷ್ಟು ಫ್ರೆಂಡ್ಸ್, ಯಾವಾಗಲೂ ಚೆನ್ನಾಗಿ ಕುದಿಸಿ ಅಂತ. ಅಪರೂಪಕ್ಕೆ ಟೀ ಕುಡಿದ್ರೆ ಹಿಂಗೆ ಕುಡಿಬೇಕು ಅಂದ್ಬಿಟ್ಟು. ತಗೊಳ್ಳಿ, ಹೆಣ್ಣು ನೋಡೋಕೆ ಬಂದಾಗ ಹುಡುಗಿ ಹಿಂಗೆ ಕೊಡ್ಬೇಕಾ ಟೀ ಕಾಫಿ ನಿಂಗೆ ಜ್ಯೂಸು ಎಲ್ಲ? ನೋಡ್ದಾ, ಇವಾಗ ಮನಸ್ಸಲ್ಲಿರೋ ಮಾತು ಬಂತು. ತಲೆ ಕೆಡಿಸ್ತಾ ಇಲ್ಲ, ಮದುವೆ ಪ್ಲ್ಯಾನ್ ಮಾಡಿಸ್ತಾ ಇದ್ದೀನಿ. ಟಾಮ್ಲಿ, ನಿಂಗೆ ಇರೋ ಮಗನ ಬಿಸ್ಕೆಟ್ ಕೊಡ್ತೀನಿ. ಇದನ್ನೇನೆ ನನ್ನ ಫ್ರೆಂಡ್ ತಂದಿದ್ದು ಮಿಲ್ಕ್ ಬಿಸ್ಕೆಟು ಫ್ರೆಂಡ್ಸ್. ಟಾಮಗೆ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಇಬ್ಬರು ಆರಾಮಾಗಿ ಮಾತಾಡ್ಕೊಂಡು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಂಗಾಗಿ ಇದು ಟೀನು ಹಿಂಗೆ ಮಾಡಬೇಕಾ ಮದುವೆ ಮಾಡ್ಕೊಂಡು ಬರೋ ಹುಡುಗಿ? ತಮಾಷೆಗೆ ಹೀಗಾಡ್ತಾ ಇದೀಯಾ ಇಲ್ಲ? ಓಕೆ ಅಂದರೆ ಓಕೆ ಅಂತ ಅರ್ಥ. ಅಪ್ಪಿ ಹಳೆ ಕವರ್ ಮೇಲೆ ಹಾಕ್ಕೊಡ್ತೀನಿ ಅಪ್ಪಿ. ಫ್ರೆಂಡ್ಸ್, ನೆನೆ ನನ್ನ ಫ್ರೆಂಡ್ ಬಂದಿದ್ರಂತ ನಾನು ಪಲಾವ್ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಆದರೆ ನೈಟು ತಿನ್ನೋಕ್ಕಾಗಲಿಲ್ಲ, ಒಂದೇ ಟೈಮ್ ನಾವು ತಿಂದಿದ್ದು. ಜಾಸ್ತಿ ಐತೆ ಇಲ್ಲಿ, ಇಷ್ಟ ಐತೆ. ಮರಿಗಳ ನಾಯಿ ಐತಲ್ಲ, ಮರಿಗಳ ತಾಯಿ ಐತಲ್ಲ, ಅದು ತಿಂತೈತಲ್ಲ ಇಂಥ ಟೈಮಲ್ಲಿ ಅವು ಕಸುವು ಜಾಸ್ತಿ. ಅದಕ್ಕೆ ಎಕ್ಸ್ಟ್ರಾ ಅಡುಗೆ ಮಿಕ್ತಾಗೆಲ್ಲ ಟಾಮು ತಿನ್ನಲ್ಲ ಇಂಥವೆಲ್ಲ, ಅವ್ನಿಗೇನಿದ್ರು ಖಾರ ಇರಬಾರ್ದು. ಅದಕ್ಕೆ ಹಾಕ್ಕೊಳೋದಲ್ಲಿಟ್ರೆ ತಿಂತಾವೆ ಅಂತಂದ್ಬಿಟ್ಟು. ನನಗೆ ಊಟ ಮಾಡೋ ಮನಸ್ಥಿತಿಯಲ್ಲಿ ಇಲ್ಲ ತಂದೆ, ನಿನಗೆ ಹೆಣ್ಣು ಹುಡುಕುವ ಮನಸ್ಥಿತಿಯಲ್ಲಿದ್ದೀನಿ. ಇನ್ನೊಂದು ಫ್ರೆಂಡ್ಸ್, ಈ ಥರ ಪ್ರಾಣಿ ಪ್ರಿಯೆ ಆಗಿರಬೇಕು ಶಿವಾಗ ಬರೋ ಹೆಣ್ಮಗಳು, ಯಾಕಂದ್ರೆ ಶಿವಾಗೂ ಇಷ್ಟ ಅಲ್ಲ. ಅದಕ್ಕೆ ಏನಂತಪ್ಪೆ
ನಿನ್ ಇಷ್ಟ ಆದ್ರೆ ಮಾಡೆ. ಅದಕ್ಕೆ ನನ್ನ ಇಷ್ಟಕ್ಕೆ ಪ್ರಕಾರನೇ, ನನ್ನ ಇಷ್ಟ ನಿನ್ನ ಆಸೆ ಎರಡು ಮಿಕ್ಸ್ ಆಗಿ ಎಣ್ಣೆ ಹಿಡ್ಕೊ ಕಾರ್ಯಕ್ರಮ. ಅಲ್ಲೇ ಅವೇ ಹೋಗು, ಇಟ್ಬಿಟ್ಟು ಬಂದ್ಬಿಡು. ನೀನಿದ್ರೆ ತಿನ್ನಲ್ಲ. ಹೋಗಟಮ್ಮ. ಅದೇ ಬಿರಿಯಾನಿ ಆಗಿದ್ರೆ ಚಿಕನ್ ಆಗಿದ್ರೆ ಕೊಟ್ಬಿಡೋಣ ಇವನು ಟಾಮಗುನು. ಇದು ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟೈತೆ, ಅಕ್ಕಿ ಎಲ್ಲ ನೆನೆಸಿರೋ ಸದ್ಯನೇ. ಬೆಳಗ್ಗೆ ನೆನೆಸಿದ್ರೆ ಪೂರ ಸ್ಮೆಲ್ ಬಂದ್ಬಿಡ್ತಿತ್ತು. 3 ಗಂಟೆಲಿ ನೆನಪಿಸ್ಕೊಂಡೆ ನಾನು, ನನ್ನ ಗಂಡ ಪಡ್ಡು ಇಷ್ಟಪಟ್ಟಿತ್ತಲ್ಲ ಅಂತ ಅಂದ್ಬಿಟ್ಟು. ಜಾಸ್ತಿ ಸ್ಮೆಲ್ ಬಂದಿಲ್ಲ, ಲೈಟಾಗಿ ಸ್ಮೆಲ್ ಬರ್ತಿದೆ. ಇಂಥ ಟೈಮಲ್ಲಿ ಇದನ್ನೆಲ್ಲ ಚೆಲ್ಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನೆಕ್ಸ್ಟು ಇವಾಗ ಗ್ಯಾಸ್ಗೆ ಬರ, ಒಡವೆಗಳು ಚಿನ್ನಕ್ಕೆ ಬರ, ನೆಕ್ಸ್ಟು ಅನ್ನಕ್ಕೆ ಟಾರ್ಗೆಟ್ ಮಾಡೋದು ಸರ್ಕಾರ. ಅಕ್ಕಿ ಕೊಡಲ್ಲ ನಾವು ಅಂತ ಒಂದು ದಿನ ಬ್ಯಾಡ್ನೆಸ್ ಕೊಡ್ತಾರೆ ನಮಗೆ. ಅದಕ್ಕೆ ಇದನ್ನೇ ತೊಳೆದ್ಬಿಟ್ಟು ಚೆನ್ನಾಗಿ ರುಬ್ಬಿಡ್ತೀನಿ. ಇಲ್ಲಿ ಫ್ರೆಂಡ್ಸ್ 2 ಜಾರ್ಗಾಗಷ್ಟು ಹಿಟ್ಟಾಯಿತು. ಉಬ್ಬಿದ್ರೆ ಅರ್ಧದಷ್ಟು ಬರ್ತೈತೆ. ಎಷ್ಟು 1-2 ಟೈಮ್ ಮಾಡ್ಕೋಬೋದು. ಅಪ್ಪ ಈ ಥರ ಫುಡ್ ವೇಸ್ಟ್ ಮಾಡದೇ ಇರೋ ಹುಡುಗಿ ಇರಬೇಕಾ? ಹಾಂ ಆಯಿತು. ಸೋಪು ಸಾಂಬಾರ್ ಪುಡಿ ಹಾಕ್ಬೇಡ, ಹಾಂ ಹಿಂಗೆ ಬೇಯಿಸ್ಬೇಕು. ಹಾಂ ಇಷ್ಟು ದಿನದಲ್ಲಿ ಯಾವ ಥರ ನನಗೆ ಅಡುಗೆ ಹೇಳ್ಕೊಟ್ಟೈತಾ ಫ್ರೆಂಡ್ಸ್, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಹೆಣ್ಣು ನೋಡೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಸಿಗ್ನಲ್ ಕೊಡ್ತಾರದು. ಹಿಂಗೆ ಮಾಡಬಾರ್ದು, ನನಗೆ ಹಿಂಗೆ ಮಾಡಬಾರ್ದು ಅಡುಗೆ ಅಂತೆಲ್ಲ. ನನ್ ನೋವೇನಂತ ನನಗೆ ಗೊತ್ತು, ನಾನು ಹೆಂಗ್ ತಡ್ಕೊಂಡಿದ್ದೀನಿ ನನಗೆ ಗೊತ್ತಾಗುತ್ತೆ, ನಿಮ್ಗೆ ಹೆಂಗ್ರಿ ಅರ್ಥ ಆಗ್ಬೇಕು. ಟಾಮಗನ್ಗೆ ಅನ್ನ ಬೇಯ್ತೈತೆ ಫ್ರೆಂಡ್ಸ್. ಅವನು ಮೊಸರನ್ನ ಮಜ್ಜಿಗೆ ಏನೋ ತಿಂತಾನೆ. ಇಲ್ಲಿ ಶಿವಾಗೆ ಪೊಂಗಲ್ಲು. ಲೈಟಾಗಿ ಏನಾದರೂ ಮಾಡೋಣ ಇವತ್ತು ಒಂದು ಸ್ವಲ್ಪ ಅಂತ ಅನಿಸ್ತು, ಅದಕ್ಕೆ ಪೊಂಗಲ್ ಮಾಡಿದೆ. ಅರಿಶಿನ ಕಮ್ಮಿ ಹಾಕಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ಹಿಂಗೈತೆ. ಮೆಣಸು ಕುಟ್ಟಿ ಪುಡಿ ಮಾಡೋಕ್ಕೆ ಶುಂಠಿ ತುರ್ದಾಕಿ. ಇದಕ್ಕೆ ಚಟ್ನಿ ಗಿಟ್ನಿ ಏನೂ ಮಾಡಿಲ್ಲ ಫ್ರೆಂಡ್ಸ್. ಶಿವ ತಿನ್ನಲ್ಲ ಮಾಡಿದ್ರು. ನನಗೆ ನೆನ್ನೆ ತಂಗುಳ್ ಚಟ್ನಿ ಐತೆ, ರುಬ್ಬಿ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸ್ಪೂನ್ ಕೊಡಿ. ಶಿವಾಗೆ ಫೇವ್ರೇಟ್ ಪೊಂಗಲ್ಲು. ಚೆನ್ನಾಯ್ತಾ? A few moments later. ಮದುವೆ ಗಂಡು ಬಂದರು. ಓಹೋ, ಬೇರೆ ಮದುವೆ ಅಂದಿದ ತಕ್ಷಣ ಎಷ್ಟೊಂದು ತಿಂಡಿಗಳು. ಲ್ಯಾಟ್ರಿ ನಾಚಿಕೆ ಪಟ್ಕೊಂಡು ತಿಂಡಿ ಅಂದ್ರೆ ಇವತ್ತು ಹೆಣ್ಣಿನ ಕಡೆಯವ್ರು ನೋಡಕ್ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆಲ್ಲ ಕೊಡಕ್ ತಂದ ಏನಪ್ಪಿ. ಇನ್ನು ಈಗಷ್ಟೇ ಚರ್ಚೆ ನಡೀತಾರದು ಮದ್ವೆಗೆ. ಮದ್ವೆ ಅಂದಿದ್ದಕ್ಕೇನೆ ಇಷ್ಟು ತಿಂಡಿ ಕೊಟ್ಟಿದ್ಯಾ ಅಂದ್ರೆ ಇನ್ ರಿಯಲ್ ಆಗಿ ಮದ್ವೆ ಮಾಡ್ಬಿಟ್ರೆ ಬೇಕ್ರಿನೇ ಕೊಡಿಸ್ಬಿಡ್ತೀಯ ನನಗೆ ಪಕ್ಕ. ಕೊಡೋಯಾ ಕೊಡ್ರಪ್ಪ ಕೊಡ್ರಿ ತಂದೆ. ತಾಮು ಜಮಾಯಿಸೋಣ. ಹುಡುಗಿ ಕರೋರು ಬಂದಾಗ ಹಿಂಗೆ ತಾನೇ ತರೋದು ಫ್ರೆಂಡ್ಸ್ ಎಲ್ಲ ಜೋಡ್ಸಕ್ಕೆ. ಅಪ್ಪಿ ಇನ್ನು ನಿನ್ ಪರ್ಮಿಷನ್ ಕೇಳ್ತಿರೋದು ಬಂದಿಲ್ಲ, ಬರಲ್ಲ ಇವತ್ತು. ನಿನಗೆ ಬೇಕಾಗಿರೋ ಹುಡುಗಿ ರೆಡಿ ಮಾಡ್ಬೇಕಲ್ಲ ನಾವು. ಆಗ್ಲೇ ಸ್ವೀಟ್ ಬಾಕ್ಸುನು ಯಾವಾಗ್ಲೂ 2 ಪೀಸ್ ತತ್ತಿದೆ, ಅವತ್ತು 1 ಪೀಸ್ ತಂದಿದ್ಯಾ ಅಂದ್ರೆ ಇನ್ಮೇಲೆ ನಾನು ಒಬ್ಬಳೇ ತಿನ್ಕೋಬೇಕು, ನಾನು ಒಂಟಿ ಅಂತನಾ. ಏನೋ ತಂದೈತೆ ಫ್ರೆಂಡ್ಸ್. ಓ ಇದು ಸಬ್ಬಕ್ಕಿ ಬನ್ನು, ಚಿಪ್ಸು, ಖಾರ ಬೂಂದಿ. ಶಿವ ಬಾಯಿಗೆ ಲಡ್ಡು ಬಿದ್ದಂಗೆ ನನ್ನ ಬಾಯಿಗೆ ಬೇಕ್ರಿ ತಿಂಡಿಗಳೆಲ್ಲ ಬೀಳ್ತವೆ ಇವತ್ತು. ಸಿಕ್ಕಿದ್ದೆ ಚಾನ್ಸು. ಕಣ್ಣು ಸ್ವಲ್ಪ ಉರಿತದೆ. ಬಾಯಿ ಸಿಹಿ ಮಾಡ್ಕೊ. ಈ ಥರ ಇರ್ತದೆ ಫ್ರೆಂಡ್ಸ್ ಸಬ್ಬಕ್ಕಿ ಬನ್ನು. ಇವಾಗಷ್ಟೇ ಮಾಡಿರೋ, ಬಿಸಿ ಐತೆ, ಸಕ್ಕತ್ ಟೇಸ್ಟ್ ಇರ್ತದೆ ಇದು. ಸಾಕುಂದೆ ಬೆಣ್ಣೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರೋಲ್ ಮಾಡಿ. ಯಾವ ಥರ ತಿಂಡಿನ ಬೇಕ್ರಿ ಅವರು ಎಷ್ಟು ಕಷ್ಟಪಟ್ಟು ಈ ಥರ ಮಡ್ಚಿ ಸುತ್ತಿ ಗಾರ್ನಿಶ್ ಅದೇನೇನೋ ಮಾಡಿ ಕೊಡ್ತಾರೆ. ಹಿಂಗೆ ತಿನ್ನೋ ಜಾಯಮಾನನೇ ಅಲ್ಲ ಫ್ರೆಂಡ್ಸ್. ನಾನು ಓಪನ್ ಮಾಡಿ ನೋಡ್ಬೇಕು ಇದ್ರೊಳಗೆ ಏನೇನು ಹಾಕವ್ರೆ ಹೆಂಗೆ ಅಂತ. ಅದನ್ನೇ ಕಿತ್ಕೊಂಡು ರೊಟ್ಟಿ ತಿಂದಂಗೆ ವಿಚಿತ್ರವಾಗಿ ತಿನ್ಬೇಕು. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಬರ್ತೆ ಹಿಂಗೆ. ಅಪ್ಪಿ ಅವ್ನು ಚೋಟು ತರನೇ ಅವನಪ್ಪಿ ನೋಡಕ್ಕೆ. ಟಮ್ಮ ಕರ್ಕೊಂಡ್ ಬಾ, ಹಿಂಗೆ ಕರ್ಕೊಂಡ್ ಬಾ. ಬಿಸ್ಕೆಟ್ ಹಾಕಿ ತೋರ್ಸಪ್ಪಿ, ಬಿಸ್ಕೆಟ್ ತೋರ್ಸು. ಅವ್ನು ಚೋಟು ತರನೇ ಅವನೇ ಪಕ್ಕ. ಅಲ್ಲಿ ಅವ್ರಿನ್ನೂ ಹುಟ್ಟಾಗಿಂದ ಬಿಸ್ಕೆಟ್ ತಿಂದಿಲ್ಲಲ್ಲ, ಬಿಸ್ಕೆಟ್ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಟಮ್ಮ ಅವ್ನು ಕರ್ಕೊಟ್ಬಿಟ್ಟು ಬರೋಗು. ಬಿಸ್ಕೆಟ್ ಚಿಕನ್ ಕೊಡಲ್ಲ, ಒಣಗಿರೋ ರೊಟ್ಟಿ ಮಾತ್ರ ಎತ್ಕೊಂಡೋಗಿ ಕೊಡ್ತಾನೆ ಅವ್ರಿಗೆ. ಹತ್ರಕ್ಕೆ ಹೋದ್ರು ಓಡೋಗ್ಬಿಡ್ತಾನೆ ಅವನು. ಇವನು ಓಡಿ ಬರ್ತವ್ರೆ. ಅವನಿಗೆ ಕೊಡೋಣ ಇರ್ಲಾ? ದುರಾಲೋಚನೆ. ಏಯ್ ಹೋಗಟ್ಟಮ್ಮ. ಹಾ ಹೊಸ ಮದ್ವೆ ಗಂಡು. ಏನಪ್ಪಿ ಕಟಿಂಗು ಶೇವಿಂಗ್ ಏನ್ ಮಾಡಿಸ್ ದೇವದಾಸ ಹೆಂಗೆ? ಆ ಗಡ್ಡನ ಒಳ್ಳೆ ಉದ್ದ ಬೆಳೆಸ್ಕೊಂಡಿದ್ಯಲ್ಲ.
ಮಾಡ್ಸ್ಕೊಂಬರಕ್ಲಿ ನಾಳೆ ಇಸ್ಕೊಂಬರ್. ಈಗ ಯಜಮಾನ್ರು ದೇವಸ್ಥಾನಕ್ಕೆ ಹೋಗ್ತಾರೆ ಫ್ರೆಂಡ್ಸ್, ರೆಡಿ ಆಗ್ಬಿಟ್ಟು ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ತಿಂಡಿ ತರ್ತೈತೆ, ನಾಚ್ಕೊಳ್ತೈತೆ, ನುಲ್ದಾಡ್ತೈತೆ, ಇವಾಗ ದೇವಸ್ಥಾನಕ್ಕೆ ಹೋಗ್ತೈತೆ. ಇಷ್ಟು ದಿನ ಆದಮೇಲೆ ಈಗಲಾದರೂ ಹೊರ ಕೊಟ್ಟಲ್ಲಪ್ಪ ದೇವ್ರೆ ಅಂತ ಫೀಲಿಂಗಲ್ಲಿ ಐತೆ ಫ್ರೆಂಡ್ಸ್. ಫೈನಲಿ ಫಿಕ್ಸ್ ಆಗೈತೆ. ಅಪ್ಪಿ ನೀನು ಬೇಗ ದೇವಸ್ಥಾನಕ್ಕೆ ಹೊಟ್ಟು ಬಾ, ಇದು ನಿಮ್ಮ ಅಪ್ಪ ಮಾತ್ರನೂ ಮಾತಾಡಬೇಕಾದಂಥ ವಿಷಯ. ಇದು ಕಾಮಿಡಿ ಅಂದ್ಕೊಂಡೈತೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ನಾನು ಸೀರಿಯಸ್ ಆಗಿ ನನಗೆ ಸಾಕಾಗೈತೆ ಸಂಸಾರ, ಅದಕ್ಕೆ ಇನ್ನೊಬ್ಬನ ಕಟ್ಬಿಟ್ರೆ ನನ್ನೊಂದು ದೊಡ್ಡ ಜವಾಬ್ದಾರಿ ಕಳೀತೈತೆ ಅಂದ್ಬಿಟ್ಟು ನಾನು ಸೀರಿಯಸ್ ಆಗಿ ಫಿಕ್ಸ್ ಆಗಿದ್ದೀನಿ. ಈಗ ಈ ಕಸ ಭರಿತ ಬಾಕ್ಲನ್ನು ಗುಡಿಸ್ಬೇಕು ಅಂತ ಫಿಕ್ಸ್ ಆಗ್ತಾ ಇದ್ದೀನಿ. ಗಾಳಿಗೆ ಎಷ್ಟು ಕಸ. ಟಾಮು ಆ ಮರಿಗಳನ್ನ ಒಂದು ಸ್ವಲ್ಪ ನೋಡ್ಕೋ, ಬೇರೆ ನಾಯಿಗಳು ಕಚ್ಚಿಬಿಡ್ತಾವೆ. ಶಿವ ದೇವಸ್ಥಾನಕ್ಕೆ ಹೋಯ್ತು, ಇನ್ನೊಂದು ಅವರ್ ಆಗ್ಬೋದು ಬರ್ಬೋದು ಅಂತ ಅನ್ಕೋತೀನಿ. ಅಷ್ಟರಲ್ಲಿ ಈ ಹಿಟ್ಟು ದೋಸೆ ಹಿಟ್ಟು ಬೆಳಗ್ಗೆ ರುಬ್ಬದ್ನಲ್ಲ ಫ್ರೆಂಡ್, ಹುಳಿ ಬಂದೈತೆ. ಈಗಲೂ ನಾನು ನೈಟೆಲ್ಲ ಇಟ್ಬಿಟ್ರೆ ಆಚೆ ಅಷ್ಟೇ ಸ್ಮೆಲ್ ಬಂದ್ಬಿಡ್ತೈತೆ ಕೆಟ್ಟದಾಗಿ. ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಜಾಸ್ತಿ ಹುಳಿ ಬಂದ್ಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ಇವಾಗಲೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹುಳಿ ಬರೋ ಸ್ಟಾಪ್ ಆಗ್ತೈತೆ. ಮತ್ತು ಶಿವಾಗೆ ಅವರೆಕಾಳು ಹುಳಿನೂ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್, ಪಟ್ ಅಂತ ಆಗ್ತೈತೆ. ಮತ್ತು ಅವರೆಕಾಳು ಹುಳಿ ಸಾರು ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ತೈತೆ. ಅದಕ್ಕೆ ಬಂದಮೇಲೆ ಮತ್ತೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡುವ ಫ್ರೆಂಡ್ಸ್. ಸೀರಿಯಸ್ ಆಗಿ ತಗೊಳ್ತಾನೆ ಇಲ್ಲ, ನಾನು ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಈಗ ಅರ್ಥ ಆಗ್ತೈತೆ. ಬಂದಮೇಲೆ ನೋಡಬೇಕು. ಓಕೆ ಫ್ರೆಂಡ್ಸ್, ನನ್ನ ಕೆಲಸ ಬೇಗ ಮುಗಿಸ್ತೀನಿ. ಒಲೆಯಲ್ಲಿ ಮುದ್ದೆ ಮಾಡಿದಾಗ ಎಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸ್ಟವಲ್ಲಿ ಎಷ್ಟೇ ಹೊತ್ತು ಬೇಯಿಸಿ ಎಷ್ಟೇ ಜಡ್ದಿ ಮಾಡಿದ್ರು ಅದಷ್ಟೇ. ರಾಗಿ ಮುದ್ದೆ ಆದರೆ ಒಂದು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಸುಂದರವಾಗಿ. ದೇವಸ್ಥಾನಕ್ಕೆ ಹೊರಟು ಬಂದು ಬಿಸಿ ಮುದ್ದೆ ತಿಂತವ್ರೆ. ಇದು ಬಿಟ್ಟರೆ ಬೇರೆ ಸಾರು ಹೊಟ್ಟೆ ತುಂಬ ತಿನ್ನಲ್ವಲ್ಲ ನೀನು, ಅದಕ್ಕೆ ಇದನ್ನೇ ಮಾಡಿದ್ರೆ ನಾನ್ ವೆಜ್ ಮಾಡಬೇಕು, ಇಲ್ಲ ಹುಳಿ ಸಾರು. ಎಂಥ ದೂರ ಫ್ರೆಂಡ್ಸ್, ನನ್ನ ಗಂಡನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅನ್ಕೋತಾರದೇನೋ ಫಿಕ್ಸ್ ಆಗಿದ್ದೀನಿ. ನಾಳೆನೇ ನಮ್ದು ಆ್ಯನಿವರ್ಸರಿ. ಖುಷಿ ಆಗ್ತೈತಪ್ಪೆ? ನಗು ಖುಷಿ ಬರಲ್ಲ ಫ್ರೆಂಡ್ಸ್. ಮದುವೆಗೆ 1 ವರ್ಷ 2 ವರ್ಷ, ಅಮ್ಮಮ್ಮ ಅಂದರೆ 3 ವರ್ಷ ಅಷ್ಟೇ. ಆಮೇಲೆ ಆ್ಯನಿವರ್ಸರಿ ಅನ್ನೋ ಥರನೇ ಇರ್ತಿದೆ ಎಲ್ಲ ರಿಲ್ಯಾಕ್ಷನ್ ಅಲ್ಲ. ಗೊತ್ತಾಗ್ಬಿಟ್ಟಿರ್ತದೆ ಅರ್ಧ ಜೀವನ ಹೆಂಗಿರ್ತೈತೆ ಮದುವೆ ಜೀವನ ಅಂತ. ಎಷ್ಟೇ ಖುಷಿಯಾಗಿದ್ರು ಜವಾಬ್ದಾರಿಗಳು ಖುಷಿಯಾಗಿರೋಕೆ ಬಿಡಲ್ಲ ಫ್ರೆಂಡ್ಸ್, ಆದರೂ ಖುಷಿಯಾಗಿರ್ತೀವಿ. ಊಟ ಆಯಿತು, ವಾಕಿಂಗ್ ಆಯಿತು. ಈಗ ಮ್ಯಾಟ್ರಿಗೆ ಬಾ. ಏನು ಮ್ಯಾಟ್ರು? ನಾನು ಇನ್ನೊಂದು ಮದುವೆ ಮಾಡಲೇಬೇಕು ನಾನು ನಿನಗೆ. ನನ್ನ ಕೈಲಿ ಆಗ್ತಾ ಇಲ್ಲ ಸಂಸಾರ. ಓಕೆ, ನೀನೇ ನೋಡ್ತಾ ಇದೆಯಲ್ಲ ಎಷ್ಟೊಂದು ಜವಾಬ್ದಾರಿಗಳು ಎಲ್ಲ ಓದ್ಕೋಬೇಕು. ಬೆಳಗ್ಗೆ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ಅದಕ್ಕೆ ಇನ್ನೊಂದು ಮದುವೆ ಮಾಡ್ಕೊ. ಎಣ್ಣೆ ಯಾರು ಕೊಟ್ಟಾರ? ಹುಡ್ತೀನಿ. ಹಾಂ, ಕೊಡೋದು ಕಮ್ಮಿ. ಯಾಕೆ ಕೊಡಲ್ಲ? ಚೆನ್ನಾಗಿದ್ಲಿ ಅಂದವಾಗಿಲ್ವೇನು? ಆಗಿದ್ರೆ ಅಷ್ಟೇ, ಏನೋ ಅಷ್ಟೇ. ಇಲ್ಲ, ಕೊಡ್ತಾರೆ. ಹೇಳಿ ಫ್ರೆಂಡ್ಸ್, ನಾನೇ ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಬೆಳಗ್ಗೆಯಿಂದ. ಹೆಣ್ಣು ಕೊಡಲ್ಲ ಅಂದ್ಬಿಟ್ಟು ಆಗಲ್ಲ ಅಂತಾರದ ನೀನು. ಕೊಟ್ರೆ ಕೊಟ್ಟರು ಆಗದೆ, ಕೊಡೋದ್ರ ಆಗದೆ. ಮತ್ತೆ ಸ್ಮೈಲ್ ಯಾಕೆ ಬರ್ತೈತೆ? ಸ್ಮೈಲ್ ಏನು ನಗಿತೀನಪ್ಪ. ನಾಚಿಕೆಗಾ? ಯಾವ ನಾಚಿಕೆ ಏನಿಲ್ಲ. ಸರಿ, ಫೋನ್ ಮಾಡು ನಿಮ್ಮ ಅಪ್ಪ ನಿಮ್ಮನ ಹತ್ರ ಮೇನ್ ಮ್ಯಾಟ್ರ್ ಮಾತಾಡ್ಬೇಕಾಗಿರೋದು. ಏನು ಇಷ್ಟು ಖುಷಿ ಮೊಬೈಲ್ ಎತ್ಕೋತಾ ಇದೆಯಾ ತಟ್ಟತ್ತ? ಸರಿ ಫ್ರೆಂಡ್ಸ್, ಅಂತೂ ಇತ್ತು ಶಿವ ಒಪ್ಕೊಂಡಾಯ್ತು ನೋಡ್ರಿ. ಮೊಬೈಲ್ ಎತ್ಕೊ ನಿಮ್ಮ ಅಪ್ಪ ಮಾತ್ರ ಮಾತಾಡ್ತೀನಿ ಅಂದ ತಕ್ಷಣ ತಟ್ಟಂತ ಎತ್ಕೊಂತು. ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ನನಗೆ ಈ ಸಂಸಾರ ಅವೆಲ್ಲ ಸಾಕಾಗೈತೆ. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಏನು ಮಾಡ್ತಾಯಿಲ್ಲ? ಅದೇ ಮಾಡ್ತಾವ್ರೆ. ಕೊಡು. ಏನು ಏನು ಮಾಡ್ತದೆ? ಊಟ ಆಯ್ತಮ್ಮ? ತಾತ ಏನ್ ಮಾಡ್ತೈತೆ? ಆಯ್ತು. ಅವರೆಕಾಳು ಹುಳಿ. ಹಾ, ಅದೇ ಇದು ಒಣಗಿರೋದ್ ಕಟ್ ಕಳಿಸಿದ್ದಲ್ಲ, ಅದು ಸುಲ್ದಿ ಇಟ್ಕೊಂಡಿದ್ದೆ, ಅದನ್ನೇ ಮಾಡಿದೆ. ಶಿವ ಏನೋ ಮಾತಾಡ್ಬೇಕಂತಮ್ಮ. ಅದೇನೋ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಇರೋದು. ಇಲ್ಲೇ. ಅದೇ ನಾನು ಬಿಟ್ಬಿಡಾಕೇನೆ ಜಾಸ್ತಿ ದಿನದಿಂದ ಜಗಳ. ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ. ತಿಂಗಳಿಂದ ಮಾತುಕತೆ ಇಲ್ಲ, ಏನೂ ಇಲ್ಲ. ನಾನು ಮಾಡ್ಕೊಳ್ತೀನಿ, ನಿನ್ ಜೊತೆ ಇರಕ್ ಇಷ್ಟ ಇಲ್ಲ ಅನ್ಬಿಟ್ಟು ಜಗಳ. ಇಡಿ. ನಾನು ಏನ್ ತಪ್ಪು ಮಾಡಿದ್ದೀನಿ? ಇನ್ನೊಂದು ಆಗುವ ಅಂತ. ಇನ್ನೇನು
ಒಂದ್ ತಿಂಗಳಿಂದ ಜಗಳ ಮಾಡ್ಕೊಳ್ತೀನಿ ಬಿಟ್ಬಿಟ್ಟು ಹೋಗ್ತಾರೋ ಅಂತ. ಅದಕ್ಕೆ ನನ್ಗೂ ಸಾಕಾಯ್ತು. ಅವ್ರಿಗೆ ಹೇಳ್ಬಿಡ್ತೀನಿ ಲಾಸ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲೋ ನೋಡ್ಕೊಂಡಿರೋದು ಯಾರನ್ನೋ, ಅದಕ್ಕೆ ಜಗಳ ಮಾಡ್ತಾ ಇರೋದು. ಒಂದ್ ತಿಂಗಳಿಂದ ನಾನು ಬಿಟ್ಬಿಟ್ಟು ಹೋಗು ಅಂತೆಲ್ಲ. ಇಬ್ರು ಜೊತೆಲಿ ಇರ್ಬೇಕಾ ಕಟ್ಕೊ ಬಂದ್ರೆ? ಸರಿ, ಮತ್ತೆ ನನ್ನ ಹೆಸರಿಗೆ ಬರ್ಕೊಟ್ಬಿಡು ಎಲ್ಲಾನು. ಆಮೇಲೆ ಮಾಡ್ಕೊಳ್ಳಿ, ಬೀದಿಲಿ ಇತ್ಕೊಳ್ಳಿ. ಇನ್ ಹೆಂಗ್ ನೋಡ್ಕೋಬೇಕು ನಿನ್ ಮಗನಿಗೆ ಹೇಳು, ಇನ್ ಹೆಂಗ್ ನೋಡ್ಕೋಬೇಕು ನಾನು? ಕಂಪ್ಲೇಂಟ್ ಕೊಡ್ಬೇಕಾ? ಸರಿ, ನಾನು ಬೆಳಗ್ಗೆ ಕೊಟ್ಬಿಡ್ತೀನಿ. ಮತ್ತೆ ನೀವ್ ಏನ್ ಹೇಳ್ತೀರಿ? ನಿಮ್ಗೆ ಏನಾದ್ರು ಫೋನ್ ಮಾಡ್ಕೊಡೋ, ಅವ್ರ ಅಪ್ಪ ಅಮ್ಮನ್ ಮಾತಾಡ್ಬೇಕು ಅಂದ್ರೆ. ಹಾ ಸರಿ, ಹಂಗಾದ್ರೆ ಕಂಪ್ಲೇಂಟ್ ಕೊಡ್ತೀನಿ ಬೆಳಗ್ಗೆಗೆ. ಸರಿ, ಮನಿ ಕೊಡ್ರಿ. ಯೂಟ್ಯೂಬ್ಗೆ ಹಾಕ್ಬಿಡ್ತಾಳೆ ಆಯ್ತಾ? ಫಿಕ್ಸ್ ಆಯ್ತಲ್ಲ. ಎಷ್ಟು ಚುರುಕಾಗವ್ರಪ್ಪಿ ಫ್ರೆಂಡ್ಸ್. ಅವ್ರಿಗೆ ಗೊತ್ತಾಗೈತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ. ಇಲ್ಲಾಂದ್ರೆ ಸರಿ ಮಾಡೋಣ ಹೆಂಗಪ್ಪಿ ಎಷ್ಟು ಚುರುಕಾಗವ್ರೆ. ಒಂದ್ ಟೈಮಲ್ಲಿ ಅವರೇ ಅಂದಿದ್ರು ಬಿಟ್ಬಿಟ್ಟಾಗಿ ನನ್ ಮದುವೆ ಮಾಡ್ಬೇಕು ಅಂತ. ಈಗ ಹಿಂಗೆ. ಅದಕ್ಕೆ ಸೊಸೆದಿರು ಏನೋ ಒಂದು ಇದ್ರಲ್ಲಿ ಇರ್ಬೇಕು ಫ್ರೆಂಡ್ಸ್. ಏನೋ ನಮ್ ಕೈ ಮೇಲೆ ನಾವು ಅಲ್ಲ, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋ ತರ ಇದ್ರೇನೆ ಎಲ್ಲ ಕಡೆ ರೆಸ್ಪೆಕ್ಟು. ನನಗೆ ಶಾಕ್ ಆಗೋಯ್ತು. ಕಂಪ್ಲೇಂಟ್ ಕೊಡ್ತಾ ಇರೋ ಹಂಗಿಂಗ. ಇವಾಗ ಅವ್ರ ಮಗನೇ ಬಾಯ್ಬಿಟ್ಟು ಹೇಳ್ತಾರೆ ನೀನ್ ವಿಡಿಯೋ ಮಾಡ್ತಾ ಇದ್ದೆ ಅಂತ ಗೊತ್ತು. ಇಲ್ಲಂದ್ರೆ ಮಾಡ್ಕೊಂತಿದ್ರು. ಮದುವೆ ಮಾಡ್ತೀನಿ ಬಲ್ವಂತವಾಗಂದ್ರೆ ಒಪ್ಸ್ಕೋತಾ ಇಲ್ವಲ್ಲ. ನಾಳೆ ಆನಿವರ್ಸರಿ ದಿನ ಗುಡ್ ನ್ಯೂಸ್ ಹೇಳೋನು ನಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ. ಶಿವಣ್ಣಗೆ ನೋಡಿ ಫ್ರೆಂಡ್ಸ್, ಸಾಕಪ್ಪ ಇವಳನ್ನೇ ಆಯ್ತು. ಇನ್ನೊಬ್ಳು ಬಂದ್ರೆ ನಾನು ಅಷ್ಟು ಟಾರ್ಚರ್ ಕೊಡ್ತಾ ಇದ್ದೀನಾ? ಯಾವ ಬೇಡ, ಬರೋಳೆ ಅಂತ ಅವಳು ಬೇಡ. ಒಳ್ಳೆಯವಳು ಬಂದ್ರೆ ಮಾಡ್ಕೋತೀಯಾ? ಯಾರೋ ಬೇಡ ಹೋಗು ನನಗೆ. ಮನ್ಸಲ್ಲಿ ಆಸೆ ಐತೆ. ಸೈಕಲ್ಗೆ ಅಪ್ಪಲ್ ನಾಚ್ಕೋತಾ ಇದ್ದೀಯ. ಅಕಸ್ಮಾತ್ ಇವಾಗ ಇವ್ರವ್ವ ಸರಿ ಮಾಡೋಣ ಅಂದ್ಬಿಟ್ಟಿದ್ರೆ ಬೆಳಗ್ಗೆನೆ ಹತ್ತು ಬಿಡ್ತಿದ್ದೆ ಬಸ್. ಅದ್ ಹೆಂಗಂದೆ ನೀನು? ಆತರ ರಾಕ್ಷಸಿ ಫ್ರೆಂಡ್ಸ್ ನಾನು. ನನ್ಗೆ ಅನಿಸ್ತೈತೆ ನನ್ನ ಗಂಡನ್ ಬೆಳಗ್ಗೆನೆ ಡೌಟ್ ಬಂದೈತೆ ಫ್ರೆಂಡ್ಸ್. ವಿಡಿಯೋ ಮುಂದೆ ಹೇಳ್ಬಾರ್ದು ಮದ್ವೆ ಆಸೆ ಇರೋದು ಅಂತ ಮುಚ್ಚಿಟ್ಕೊಂಡಿರ್ಬೋದು. ರಿಯಲಿ ನನ್ನಣ್ಣ ಆಸೆಗಳಿಲ್ಲ, ಮದ್ವೆ ಆಸೆಗಳು. ಯಾವ ಆ್ಯಂಗಲಲ್ಲಿ ನೋಡಿದ್ರು ನನಗೆ ಹಂಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ನಾಳೆ ಆ್ಯನಿವರ್ಸರಿಯಿಂದ ಸಿಗ್ತೀವಿ ಫ್ರೆಂಡ್ಸ್. ನಾಳೆ ಹೆಂಗೆ ಹೋಗ್ತೈತೋ ಏನೋ ಗೊತ್ತಿಲ್ಲ. ಏನೋ ಯಾವ ವರ್ಷನೂ ಗ್ರ್ಯಾಂಡ್ ಇಲ್ಲ, ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗೋದೇನೆ. ನಾಳೆ ಗೊತ್ತಿಲ್ಲ ಫ್ರೆಂಡ್ಸ್. ಫುಲ್ಲು ಖುಷಿಯಾಗಿ ಜೋಶಾಗಿದ್ದಿದ್ರೆ ಇವತ್ತೇ ಫ್ರೆಂಡ್. ನಾಳೆ ಹಂಗೆ ಹಿಂಗೆ ಅಂತೆಲ್ಲ ಜೋಶಾಗಿ ಇದು ಮಾಡ್ಕೋತಿದ್ದೆ ಪ್ಲ್ಯಾನ್ ಎಲ್ಲ. ಈ ಸಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮಗೆ, ರೀಸನ್ ಚೋಟಿಂದ. ಅದಕ್ಕೆ ನೋಡೋಣ ಫ್ರೆಂಡ್ಸ್, ನಾಳೆನೇ ನೋಡೋಣ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಗುಡ್ ನೈಟ್. ನಾಳೆನೇ ವಿಶ್ ಮಾಡ್ತೀವಿ ಫ್ರೆಂಡ್ಸ್. ನಾಳೆಯಿಂದ ಮಿಸ್ ಮಾಡಿದಿರಿ ಎಲ್ರಿಗೂ ವಿಶ್ ಮಾಡ್ತೀವಿ. ಸಾರಿ ಫ್ರೆಂಡ್ಸ್, ಬಾಯ್.